ಒಂದು ದಟ್ಟ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಒಟ್ಟಿಗೆ ವಾಸಿಸುತ್ತಿದ್ದವು. ಆ ಕಾಡಿನ ರಾಜನು ಸಿಂಹ. ಸಿಂಹನು ಬಲಶಾಲಿಯಾಗಿದ್ರೂ ಕೆಲವೊಮ್ಮೆ ತನ್ನ ಬಲದ ಮೇಲೆ ಹೆಚ್ಚು ಅವಲಂಬನೆ ಇಟ್ಟುಕೊಂಡು ಬುದ್ಧಿಯನ್ನು ಕಡೆಗಣಿಸುತ್ತಿದ್ದನು. ಅದೇ ಕಾಡಿನಲ್ಲಿ ಒಂದು ಕುತಂತ್ರಿ ನರಿ ಮತ್ತು ಬುದ್ಧಿವಂತ ಮೊಲವೂ ವಾಸಿಸುತ್ತಿದ್ದವು. ಒಂದು ದಿನ ಸಿಂಹನು ಬೇಟೆಗೆ ಹೋಗಿ ಬಹಳ ಹೊತ್ತು ಆಹಾರ ಸಿಗದೆ ಹಸಿವಿನಿಂದ ನರಳುತ್ತಿದ್ದನು. ಆಗ ಅವನು ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಕರೆಯಿಸಿ, ನಾನು ಪ್ರತಿದಿನ ಬೇಟೆಗೆ ಹೋಗುವುದಿಲ್ಲ, ನೀವು ಪ್ರತಿದಿನ ಒಬ್ಬೊಬ್ಬ ಪ್ರಾಣಿಯನ್ನು ನನ್ನ ಆಹಾರಕ್ಕೆ ಕಳುಹಿಸಬೇಕು ಎಂದು ಆದೇಶಿಸಿತು. ಭಯಗೊಂಡ ಪ್ರಾಣಿಗಳು ಒಪ್ಪಿಕೊಂಡವು. ಪ್ರತಿದಿನ ಒಂದು ಪ್ರಾಣಿ ಸಿಂಹನ ಬಳಿ ಹೋಗುತ್ತಿತ್ತು. ಒಂದು ದಿನ ಮೊಲದ ಬಾರಿ ಬಂತು. ಮೊಲ ಬಹಳ ಚಿಕ್ಕದಾಗಿದ್ದು ಸಿಂಹನ ಹಸಿವನ್ನು ತೀರಿಸಲು ಸಾಕಾಗುವುದಿಲ್ಲ ಎಂದು ಎಲ್ಲರೂ ಚಿಂತಿಸಿದರು. ಆದರೆ ಮೊಲ ಬುದ್ಧಿವಂತವಾಗಿದ್ದರಿಂದ ಒಂದು ಉಪಾಯ ಯೋಚಿಸಿತು. ಮೊಲ ಸಿಂಹನ ಬಳಿಗೆ ಹೋಗುವಾಗ ಉದ್ದೇಶಪೂರ್ವಕವಾಗಿ ನಿಧಾನವಾಗಿ ಹೋಯಿತು. ಸಿಂಹನ ಬಳಿ ತಲುಪುವಷ್ಟರಲ್ಲಿ ಬಹಳ ತಡವಾಯಿತು. ಹಸಿವಿನಿಂದ ಕೋಪಗೊಂಡ ಸಿಂಹನು ಗರ್ಜಿಸಿ, ಇಷ್ಟು ತಡ ಏಕೆ ಎಂದು ಕೇಳಿತು. ಮೊಲ ಶಾಂತವಾಗಿ ಹೇಳಿತು, ಮಹಾರಾಜನೇ, ನಾನು ಬೇಗ ಬರಲು ಪ್ರಯತ್ನಿಸಿದೆ, ಆದರೆ ಇನ್ನೊಂದು ಸಿಂಹ ನನ್ನನ್ನು ತಡೆಯಿತು. ಅದು ಈ ಕಾಡಿನ ನಿಜವಾದ ರಾಜ ನಾನು ಎಂದು ಹೇಳಿತು. ಇದು ಕೇಳಿದ ಸಿಂಹನು ತುಂಬಾ ಕೋಪಗೊಂಡು, ಆ ಸಿಂಹ ಎಲ್ಲಿದೆ, ನನಗೆ ತೋರಿಸು ಎಂದು ಹೇಳಿತು. ಮೊಲ ಸಿಂಹನನ್ನು ಒಂದು ಹಳೆಯ ಬಾವಿಯ ಬಳಿ ಕರೆದೊಯ್ತು. ಬಾವಿಯ ಒಳಗೆ ನೀರು ತುಂಬಿಕೊಂಡಿತ್ತು. ಮೊಲ ಹೇಳಿತು, ಅದು ಈ ಬಾವಿಯೊಳಗಿದೆ ಮಹಾರಾಜನೇ. ಸಿಂಹನು ಒಳಗೆ ನೋಡಿದಾಗ ತನ್ನದೇ ಪ್ರತಿಬಿಂಬವನ್ನು ಕಂಡಿತು. ಅದು ಇನ್ನೊಂದು ಸಿಂಹ ಎಂದು ಭಾವಿಸಿ ಗರ್ಜಿಸಿತು. ಪ್ರತಿಬಿಂಬವೂ ಗರ್ಜಿಸಿದಂತೆ ಕಾಣಿಸಿತು. ಕೋಪದಿಂದ ಅಂಧನಾದ ಸಿಂಹನು ಬಾವಿಗೆ ಜಿಗಿದುಬಿಟ್ಟಿತು. ಆದರೆ ಅದು ತನ್ನದೇ ಪ್ರತಿಬಿಂಬ ಎಂದು ತಿಳಿಯದೆ ನೀರಿನಲ್ಲಿ ಮುಳುಗಿ ಸತ್ತುಹೋಯಿತು. ಮೊಲ ಕಾಡಿಗೆ ಹಿಂದಿರುಗಿ ಎಲ್ಲಾ ಪ್ರಾಣಿಗಳಿಗೆ ಈ ಘಟನೆ ತಿಳಿಸಿತು. ಪ್ರಾಣಿಗಳು ಸಂತೋಷಪಟ್ಟವು ಮತ್ತು ಮೊಲದ ಬುದ್ಧಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದವು. ಆ ದಿನದಿಂದ ಕಾಡಿನಲ್ಲಿ ಶಾಂತಿ ನೆಲೆಸಿತು.